ಸಮಸ್ತ ಕನ್ನಡ ಜನತೆಗೆ ಅಮೃತ ಜೈ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ಅಬೆಯಲ್ಲಿ ತರಕಾರಿ ಬೇಯಿಸ್ಕೊಳ್ಳೋದು ಅಂದರೆ ವೆಜಿಟೇಬಲ್ನ ಸ್ಟೀಮ್ ಬಾಯ್ಲ್ ಮಾಡೋದು ಹೇಗೆ, ಅದರಿಂದ ದೇಹಕ್ಕೆ ಆಗುವಂಥ ಅನುಕೂಲಗಳು, ವರ್ಕಿಂಗ್ ಪೀಪಲ್ ಆಗಿದ್ದು ಕಡಿಮೆ ಸಮಯದಲ್ಲೇ ಆರೋಗ್ಯಕರವಾದಂಥ ಆಹಾರವನ್ನು ಸಿದ್ಧ ಮಾಡಿಕೊಳ್ಳೋದು, ಎಲ್ಲ ರೀತಿಯಾಗಿರುವಂಥ ವಿವರಗಳನ್ನು ಇವತ್ತಿನ ವಿಡಿಯೋಲಿ ನೋಡೋಣ. ಮನೆಯಲ್ಲಿ ಸ್ಟೀಮರ್ ಇಲ್ಲ, ಹೇಗೆ ಸ್ಟೀಮ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ಬೇಡಿ. ಮನೆಯಲ್ಲಿರುವಂಥ ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಕೈ ಹಿಡಿಯಾಗಷ್ಟು ಬೀನ್ಸ್ನ ತೊಳೆದು ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟು ಕೂಡ ತೊಗೊಂಡು ಅದನ್ನು ಕೂಡ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ 4 ಮಶ್ರೂಮ್ ತೊಗೊಂಡಿದ್ದೀನಿ, ಅಂದರೆ ಅಣಬೆನ. ಅದನ್ನು ಕೂಡ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ. ಇದೇ ತರಕಾರಿ ಹಾಕ್ಕೋಬೇಕು ಅಂತ ಏನಿಲ್ಲ, ಮನೇಲಿ ಏನಿದೆಯೋ ಆ ಒಂದು ತರಕಾರಿನ ಸೇರಿಸ್ಕೊಳ್ಬೋದು. ನಂತರ ಇದಕ್ಕೆ ಬ್ರೋಕೊಲಿ ಕೂಡ ತಗೊಳ್ತಾ ಇದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ತಗೊಂಡಾದ ನಂತರ ಈಗ ಇಡ್ಲಿ ಪಾತ್ರೆನ ಬಿಸಿಯಾಗಿಟ್ಟು ನೀರು ಹಾಕಿದ್ದೀನಿ. ಅದಕ್ಕೆ ನೀರೊಳಗಡೆ ನಾನು ಜೋಳನ ಇಡ್ತೀನಿ. ಅದು ನೀರೊಳಗಡೆ ಬೇಯೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಮೇಲೆ ಇರುವಂಥ ಪ್ಲೇಟ್ಗೆ ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಅಂತ ಇರೋದನ್ನು ಕೆಳಗಡೆ ಇಟ್ಕೊಳ್ಳಿ. ಮೊಟ್ಟೆ, ಗೆಣಸು ಈ ರೀತಿ ಬೇರೆ ಏನೇ ತರಕಾರಿ ಕೂಡ ಬೇಯಿಸ್ಕೊಳ್ಬೋದು. ಮಶ್ರೂಮ್ನ ಸೇರಿಸಿ ಈ ಪ್ಲೇಟ್ನ ಒಳಗಡೆ ಬೇಯಕ್ಕಿಡ್ತೀನಿ. ಸೆಕೆಂಡ್ ಪ್ಲೇಟ್ಗೆ ಕಟ್ ಮಾಡಿರುವಂಥ ಬೀನ್ಸ್ ಸೇರಿಸ್ಕೊಳ್ತಾ ಇದ್ದೀನಿ. ಬ್ರೋಕೊಲಿ ಕೂಡ ಸೇರಿಸ್ಕೊಳ್ತೀನಿ. ಹಸಿ ಬಟಾಣಿ ಇತ್ತು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಇಡ್ಲಿ ಪಾತ್ರೆಯಲ್ಲಿ ಮೇಲೆ ಇಟ್ಟಿದ್ದೀನಿ. ಈಗ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಒಂದು 7 ರಿಂದ 8 ನಿಮಿಷ ಬೇಯಿಸಿದ್ರೇ ಸಾಕು. ಈಗ ತೆಗೆದು ನೋಡೋಣ. ನೋಡಿ, ತರಕಾರಿ ಬೆಂದಿದೆ. ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಇದು ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈಗ ನಾನು ಇದಕ್ಕೆ ಒಗ್ಗರಣೆಗೆ ಇಟ್ಕೊಳ್ತೀನಿ. ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಇದೇ ಯೂಸ್ ಮಾಡಬೇಕಂತ ಏನಿಲ್ಲ, ಮನೇಲಿ ಏನು ಎಣ್ಣೆ ಇದೆಯೋ ಅದನ್ನು ಹಾಕ್ಕೊಳ್ಬೋದು. ಇಲ್ಲಾಂದರೆ ತುಪ್ಪ ಮತ್ತು ಬೆಣ್ಣೆನೂ ಕೂಡ ಹಾಕ್ಕೊಳ್ಬೋದು, ರುಚಿ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಹುರ್ಕೊಳ್ತೀನಿ. ಹುರ್ಕೊಂಡ ನಂತರ ಇದಕ್ಕೆ ಒಣಗಿರೋ ಅಂಥ ಮೆಣಸಿನ್ಕಾಯಿ, ಒಂದು ಒಣಗಿರೋ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹುರ್ಕೊಳ್ತೀನಿ. ಈಗ ಸ್ಟೀಮ್ ಬಾಯ್ಲ್ ಆಗಿರುವಂಥ ಎಲ್ಲ ವೆಜಿಟೇಬಲ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಇದರಲ್ಲಿರುವಂಥ ಹೆಲ್ತ್ ಟಿಪ್ಸ್ ನೋಡೋದಾದರೆ, ಅಬೆಯಲ್ಲಿ ಬೇಯಿಸಿರುವಂಥ ತರಕಾರಿ ತಿನ್ನೋದ್ರಿಂದ ದೇಹಕ್ಕೆ ಆಗುವಂಥ ಪ್ರಯೋಜನಗಳನ್ನು ಕೂಡ ನೋಡೋಣ. ಅಬೆಯಲ್ಲಿ ಬೇಯಿಸಿರುವಂಥ ತರಕಾರಿಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಉಳಿದಿರುವುದರ ಮೂಲಕ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡ್ತವೆ. ಕಡಿಮೆ ಕ್ಯಾಲರಿ ಮತ್ತು ಹೈ ಫೈಬರ್ ಇರುವುದರಿಂದ ವೆಯ್ಟ್ ಲಾಸ್ಗೂ ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ಸಹಾಯಕಾರಿ ಮತ್ತು ದೀರ್ಘಕಾಲದ ಕಾಯಿಲೆಗಳ ಅಪಾಯ ಕಡಿಮೆ ಮಾಡುತ್ತೆ. ಸುಧಾರಿತ ದೃಷ್ಟಿ ಕೂಡ ನೀಡುತ್ತೆ. ಚರ್ಮದ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ. ಈಗ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ನಾನು ತಗೊಳ್ತಾ ಇದ್ದೀನಿ. ಈ ಎಳ್ಳಲ್ಲಿ ಕೂಡ ದೇಹಕ್ಕೆ ಬೇಕಾಗಿರುವಂಥ ಅಧಿಕವಾದಂಥ ಪೋಷಕಾಂಶಗಳಿರೋದ್ರಿಂದ ನಾನು ಆಗಾಗ ಸೇರಿಸ್ಕೊಳ್ತಾ ಇರ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಬರೋಣ. ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಎಳ್ಳು ಹಾಕೋದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವು ಬೇಯೋದಕ್ಕೂ ಕೂಡ ಉಪ್ಪು ಹಾಕಿರಲಿಲ್ಲ. ಇದಕ್ಕೆ ನಾನು ಒಂದು ಚೋಲೆ ಮಸಾಲ ಮಿಕ್ಸ್ ಅಂತ ಪೌಡರ್ ಇದೆ ನನ್ನ ಹತ್ರ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ತಿನ್ನುವಾಗ ಒಂದು ಡಿಫ್ರೆಂಟ್ ಮಸಾಲ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಒಂದು ವೇಳೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡಿ ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಳ್ಬೋದು. ಇಲ್ಲ ಅಂದರೆ ಹಾಗೇನೂ ತಿನ್ಬೋದು. ನಮಗೆ ಮಸಾಲೆನೇ ಇಷ್ಟ ಇಲ್ಲ ಅಂತ ಹೇಳೋರು ಹಾಗೇ ತಿನ್ಬೋದು. ನೋಡಿ, ಈಗ ಆರೋಗ್ಯಕರವಾದಂಥ ಸ್ಟೀಮ್ ಬಾಯ್ಲ್ ವೆಜಿಟೇಬಲ್ಸು ತಿನ್ನೋದಕ್ಕೆ ರೆಡಿಯಾಗಿದೆ. ವರ್ಕಿಂಗ್ ಪೀಪಲ್ ಅಂತೂ ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸಿ ಈ ರೀತಿ ಮಾಡೋದ್ರಿಂದ ಸಮಯನೂ ಉಳಿಯುತ್ತೆ ನಿಮಗೆ, ಮತ್ತು ಆರೋಗ್ಯಕರವಾಗಿ ಕೂಡ ಆಹಾರನ ಸೇವಿಸ್ಬೋದು. ಇದೇ ರೀತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.